ನನ್ನ ಸ್ವಂತ ಅನುಭವದ ಮೂಲಕ ಶುಷ್ಕ ಪ್ರದೇಶಗಳಲ್ಲಿಯೂ ಸಹ ಸಾವಯವ ಕೃಷಿಯಲ್ಲಿ ಅತ್ಯುತ್ತಮ ಇಳುವರಿಯನ್ನು ಸಾಧಿಸಲು ಸಾಧ್ಯ ಎಂದು ನಾನು ಸಾಬೀತುಪಡಿಸಿದ್ದೇನೆ. ನನ್ನ ಬಾಳೆ ಗಿಡಗಳಲ್ಲಿ ಗೊಂಚಲುಗಳ ಸಂಖ್ಯೆ ಹೆಚ್ಚಾಯಿತು ಮತ್ತು ಹಣ್ಣುಗಳ ಗಾತ್ರವು ಗಮನಾರ್ಹವಾಗಿ ದೊಡ್ಡದಾಯಿತು. ಎಪಿಕೆಎಸ್ ಸಾವಯವ ಉತ್ಪನ್ನಗಳ ಬಳಕೆಯು ನಿರ್ದಿಷ್ಟವಾಗಿ ಅಭಿಮಾನ್ ಮತ್ತು ಕೊಕೊಮ್ಯಾಕ್ಸ್ ಮರದ ಬೆಳವಣಿಗೆ, ಬೇರುಗಳ ಅಭಿವೃದ್ಧಿ ಮತ್ತು ಹಣ್ಣಿನ ರಚನೆಯಲ್ಲಿ ಗಮನಾರ್ಹ ಸುಧಾರಣೆಗಳಿಗೆ ಕಾರಣವಾಗಿದೆ. ನಾನು ಮೊದಲು ಈ ಉತ್ಪನ್ನಗಳಾದ ಕೊಕೊಮ್ಯಾಕ್ಸ್ ಮತ್ತು ಅಭಿಮಾನ್ ಬಗ್ಗೆ ಫೇಸ್ಬುಕ್ನಲ್ಲಿನ ಜಾಹೀರಾತಿನ ಮೂಲಕ ತಿಳಿದುಕೊಂಡೆ. ಶುಭಾಶಯಗಳು. ನನ್ನ ಹೆಸರು ಗೋಪಾಲಕೃಷ್ಣನ್. ನಾನು ಈರೋಡ್ ಜಿಲ್ಲೆಯ ಪೆರುಂಡುರೈ ತಾಲ್ಲೂಕಿನ ವೆಲ್ಲೋಡ್ ಗ್ರಾಮದವನು. ಬಹಳ ಸಮಯದಿಂದ ಸಾವಯವ ಕೃಷಿಯನ್ನು ಅಭ್ಯಾಸ ಮಾಡುವ ಆಳವಾದ ಬಯಕೆಯನ್ನು ನಾನು ಹೊಂದಿದ್ದೆ. ಈ ಆಕಾಂಕ್ಷೆಯನ್ನು ಪೂರೈಸಲು ನಾನು ಬಾಳೆಹಣ್ಣು, ತೆಂಗಿನಕಾಯಿ, ಮಾವು, ಹಲಸು, ದಾಳಿಂಬೆ ಮತ್ತು ಸೀತಾಫಲ ಸೇರಿದಂತೆ ವಿವಿಧ ಮರಗಳನ್ನು ನೆಟ್ಟಿದ್ದೇನೆ ಮತ್ತು ಪ್ರಸ್ತುತ ಬೆಳೆಸುತ್ತಿದ್ದೇನೆ. ನನ್ನ ಪ್ರದೇಶವು ಶುಷ್ಕ ವಲಯವಾಗಿರುವುದರಿಂದ ಈ ಮರಗಳಲ್ಲಿ ಕೆಲವನ್ನು ಪೋಷಿಸುವಲ್ಲಿ ನಾನು ಕೆಲವು ತೊಂದರೆಗಳನ್ನು ಎದುರಿಸಿದೆ. ನಿರ್ದಿಷ್ಟವಾಗಿ ಹೇಳುವುದಾದರೆ, ನನ್ನ ಹಲಸಿನ ಮರಗಳು ಬೇರು ಹುಳುಗಳ ಬಾಧೆಯಿಂದ ತೀವ್ರವಾಗಿ ಬಾಧಿತವಾಗಿದ್ದವು. ಮರಗಳು ಸರಿಯಾಗಿ ಬೆಳೆಯಲು ವಿಫಲವಾದವು ಮತ್ತು ಸಾಯುವ ಅಂಚಿನಲ್ಲಿದ್ದವು. ಹಲವಾರು ಪ್ರಯತ್ನಗಳ ಹೊರತಾಗಿಯೂ ನಾನು ಆರೋಗ್ಯಕರ ಬೆಳವಣಿಗೆಯನ್ನು ಸಾಧಿಸಲು ಸಾಧ್ಯವಾಗಲಿಲ್ಲ. ಈ ಅವಧಿಯಲ್ಲಿ ನಾನು ಫೇಸ್ಬುಕ್ ಜಾಹೀರಾತಿನ ಮೂಲಕ ಕೊಕೊಮ್ಯಾಕ್ಸ್ ಮತ್ತು ಅಭಿಮಾನ್ ಉತ್ಪನ್ನಗಳನ್ನು ಕಂಡುಹಿಡಿದೆ. ತಕ್ಷಣದ ಖರೀದಿಯನ್ನು ಮಾಡುವ ಬದಲು ನಾನು 2 ತಿಂಗಳುಗಳನ್ನು ಪುಟವನ್ನು ಅನುಸರಿಸಿ ಮತ್ತು ಅಂತಿಮವಾಗಿ ಉತ್ಪನ್ನಗಳನ್ನು ಖರೀದಿಸುವ ಮೊದಲು ಇತರ ಬಳಕೆದಾರರಿಂದ ಪ್ರತಿಕ್ರಿಯೆಯನ್ನು ಸಂಗ್ರಹಿಸಿದೆ. ತರುವಾಯ ನಾನು ಈ ಉತ್ಪನ್ನಗಳನ್ನು ಬಳಸಲು ಪ್ರಾರಂಭಿಸಿದೆ. 3 ತಿಂಗಳ ಕಾಲ ನಿರಂತರವಾಗಿ ಅವುಗಳನ್ನು ಅನ್ವಯಿಸಿದ ನಂತರ ನನ್ನ ಹಲಸಿನ ಮರಗಳು ನಿರ್ದಿಷ್ಟವಾಗಿ ಗಮನಾರ್ಹ ಹುರುಪಿನಿಂದ ಬೆಳೆಯಲು ಪ್ರಾರಂಭಿಸಿದವು. ಈ ಪ್ರದೇಶದಲ್ಲಿ ಹಿಂದೆ ಬದುಕಲು ಹೆಣಗಾಡುತ್ತಿದ್ದ ಹಲಸಿನ ಮರಗಳು ಈಗ ಅಭಿವೃದ್ಧಿ ಹೊಂದುತ್ತಿವೆ ಮತ್ತು ದೃಢವಾಗಿ ಬೆಳೆಯುತ್ತಿವೆ. ಸುಡುವ ಸೂರ್ಯನಲ್ಲೂ ಸಹ ಒತ್ತಡದ ಯಾವುದೇ ಲಕ್ಷಣಗಳನ್ನು ತೋರಿಸುತ್ತಿಲ್ಲ. ನಾನು ನೆಟ್ಟ 5 ಹಲಸಿನ ಮರಗಳು ಪ್ರಸ್ತುತ ಅತ್ಯುತ್ತಮ ಆರೋಗ್ಯದಲ್ಲಿವೆ. ದಾಳಿಂಬೆ ಬೆಳೆಯಲ್ಲಿ ಕೀಟಗಳ ಬಾಧೆ, ನಿರ್ದಿಷ್ಟವಾಗಿ ಹುಳುಗಳ ದಾಳಿ ಸಂಪೂರ್ಣವಾಗಿ ತೆಗೆದುಹಾಕಲ್ಪಟ್ಟಿದೆ. ಇದು ಬಲವಾದ ಬೆಳವಣಿಗೆಗೆ ಕಾರಣವಾಗುತ್ತದೆ. ನಾನು ನೆಟ್ಟ ಸೀತಾಫಲ ಮತ್ತು ಮಾವಿನ ಮರಗಳಲ್ಲಿ ನಾನು ಬೆಳೆಸಿದ 6 to 7 ಮರಗಳು ಹುರುಪಿನ ಬೆಳವಣಿಗೆಯನ್ನು ಪ್ರದರ್ಶಿಸುತ್ತಿವೆ. ಹಲಸಿನ ಮರದಂತಹ ಗಟ್ಟಿಮುಟ್ಟಾದ ಜಾತಿಗಳು ಸಹ ಅಭಿವೃದ್ಧಿ ಹೊಂದಿವೆ. ಬಾಳೆ ಮರಗಳಲ್ಲಿ ಪ್ರತಿ ಗೊನೆಯಲ್ಲಿ ಬಲೆ ಚಿಪ್ಪಿನ ಸಂಖ್ಯೆ ಹೆಚ್ಚಾಗಿದೆ ಮತ್ತು ಪ್ರತ್ಯೇಕ ಹಣ್ಣುಗಳು ದೊಡ್ಡದಾಗಿ ಬೆಳೆದಿವೆ. ದಾಳಿಂಬೆ, ಮಾವು ಮತ್ತು ಸೀತಾಫಲ ಬೆಳೆಗಳಲ್ಲಿ ಅತ್ಯುತ್ತಮ ಬೆಳವಣಿಗೆಯನ್ನು ಗಮನಿಸಲಾಗಿದೆ. ಈ ಉತ್ಪನ್ನಗಳನ್ನು ಬಳಸುವುದರಿಂದ ಪಡೆದ ಫಲಿತಾಂಶಗಳಿಂದ ನಾನು ಸಂಪೂರ್ಣವಾಗಿ ತೃಪ್ತನಾಗಿದ್ದೇನೆ. ಧನ್ಯವಾದಗಳು.